ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನೆ ದೇವ್ರಿಗೆ ಪೂಜೆ ಕೊಡಬೇಕು ಅಂತ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಇದು ನಮ್ಮ ಅಪ್ಪನ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಎಲ್ಲೂ ಇಲ್ಲ, ಅಂಪಾಪುರದಲ್ಲೇ ಇದೆ. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ನಮ್ಮ ಬೇಬಿ, ನಮ್ಮ ರಶ್ಮಿ, ಇವನು ಬಂದು ನನ್ನ ತಮ್ಮ, ನಮ್ಮ ಆಂಟಿ ಎಲ್ಲ ಮಕ್ಕಳೆಲ್ಲ ಸೇರ್ಕೊಂಡು ಎಲ್ಲರೂ ಆಟ ಆಡಿಕೊಂಡು ಪೂಜೆಗೆ ಹೋಗೋದಕ್ಕೆ ಎಲ್ಲ ಸೇರ್ಕೊಂಡಿದ್ದೀವಿ. ಇಲ್ಲಿ ಬೇಬಿ, ನಮ್ಮಮ್ಮ, ರಶ್ಮಿ ಎಲ್ಲ ಮಾತಾಡಿಕೊಂಡು ಪ್ರಸಾದ ಮಾಡ್ಕೊಳಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ಮಕ್ಕಳು ಎಲ್ಲರೂ ಆಟ ಆಡ್ಕೊಂಡಿದ್ದಾರೆ. ಕೇಸರಿ ಬಾತ್ ಮಾಡಿದ್ದಾರೆ ಪ್ರಸಾದಕ್ಕೆ. ಮನೆ ದೇವರು ಅಂದರೆ ನಮ್ಮ ಅಪ್ಪವ್ರ ಮನೆ ದೇವರು ಸೌದತ್ತಿ ಎಲ್ಲಮ್ಮ. ಟೊಮೆಟೊ ಬಾತ್ ಮಾಡಿದ್ದಾರೆ ಪ್ರಸಾದಕ್ಕೆ. ಕೇಸರಿ ಬಾತು ಮತ್ತು ಟೊಮೆಟೊ ಬಾತ್ ಎರಡು ಪ್ರಸಾದ ಮಾಡಿದ್ದಾರೆ. ಇಲ್ಲಿ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡಿದ್ದಾರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಇವ್ರ ದೇವಸ್ಥಾನ ಬಂದು ಸೌದತ್ತಿಲಿರೋದು, ಹುಬ್ಳಿಲಿ. ಈಗ ರೀಸೆಂಟಾಗಿ ಒಂದು 5 ಇಯರ್ಸಿಂದ ಅಂಪಾಪುರದಲ್ಲೇ ಕಟ್ಕೊಂಡಿದ್ದಾರೆ. ಇದೇ ನೋಡಿ ದೇವಸ್ಥಾನ. ಇಲ್ಲಿ ಓಡಾಡ್ತಿರೋರು ನಮ್ಮಪ್ಪ. ಇದು ಗರ್ಭಗುಡಿಲಿ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ನಾನು ನಿಮಗೆಲ್ಲ ದೇವಸ್ಥಾನ ತೋರಿಸ್ತೀನಿ, ಬನ್ನಿ. ಇಲ್ಲಿ ಓಡಾಡ್ತಾ ಇದ್ದಾರೆ ನೋಡಿ ನನ್ನ ಮಗ. ಇದೇ ದೇವಸ್ಥಾನ. ಇದು ಆಚೆ ಕಡೆ ಎಲ್ಲ ಹೀಗಿದೆ. ಇನ್ನು ಫುಲ್ ಕವರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೋಡೋಣ ಅದು ಯಾವಾಗ ಕವರ್ ಮಾಡ್ತಾರೆ ಅಂತ. ಹೀಗಿದೆ ಆಚೆಗಡೆ ದೇವಸ್ಥಾನದೆಲ್ಲ. ಇದು ನಮ್ಮ ಅಪ್ಪವ್ರ ಮನೆ ದೇವರು ಸೌದತ್ತಿ ಎಲ್ಲಮ್ಮ. ಇಲ್ಲೆಲ್ಲರೂ ಸೇರಿ 5 ವರ್ಷದಿಂದ ಇದನ್ನು ಇಲ್ಲಿ ಕಟ್ಕೊಂಡಿದ್ದಾರೆ. ನೀರು ಬರುತ್ತೆ ಕ್ಲೀನ್ಗೆ. ಇಲ್ಲಿ ನಮ್ಮ ಆಂಟಿ, ನಮ್ಮ ಬೇಬಿ ಇಬ್ಬರು ದೇವಸ್ಥಾನಕ್ಕೆ ಪೂಜೆಗೆ ರೆಡಿ ಮಾಡ್ಕೊಳಕ್ಕೆ ಎಲ್ಲ ಹೂವನ್ನ ತೆಗಿತಾ ಇದ್ದಾರೆ. ಹಳೆ ಹೂವನ್ನೆಲ್ಲ ತೆಗೆದು ಪೂಜೆಗೆ ರೆಡಿ ಮಾಡ್ಕೊಳೋದಕ್ಕೆ ಒಂದೊಂದಾಗಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮಮ್ಮ ಎಲೆಯಿಂದ ಅಮ್ಮಂಗೆ ಹಾರ ಮಾಡ್ತಾಯಿದ್ದಾರೆ. ಎಲೆ ಹಾರ ಮಾಡಿ ತಾಯಿಗೆ ಹಾಕೋದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದಾರೆ ದೇವಸ್ಥಾನದಲ್ಲಿ ಕೂತ್ಕೊಂಡು. ನಮ್ಮ ಬೇಬಿ ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಎಕ್ಕಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಎಲ್ಲ ರೆಡಿ ಆದಮೇಲೆ ಇಲ್ಲಿ ದೀಪ ಎಲ್ಲ ಹಚ್ತಾ ಇದ್ದಾಳೆ ನೋಡಿ. ದೇವಸ್ಥಾನಕ್ಕೆಲ್ಲ ಆಗಲಿ ಇನ್ನೇನು ರೆಡಿ ಆಯಿತು. ಪೂಜೆ ಮಾಡ್ತಾರೆ ಅನ್ನೋ ಟೈಮ್ಗೆಲ್ಲ ಜನಗಳು ಬಂದರು. ಎಲ್ಲರೂ ಸೇರಿದ್ದಾರೆ ಪೂಜೆ ಇದು ಮಾಡೋಕ್ಕೆ. ಇದು ಬಂದು ನವರಾತ್ರಿ ಪೂಜೆ ಮಾಡ್ತಾ ಇರೋದ್ರಿಂದ ದಿನಾಗೂ ಒಬ್ಬೊಬ್ಬರು ಒಂದೊಂದು ಅಲಂಕಾರ ಮಾಡಿಸ್ತಾ ಇದ್ದಾರೆ. 9 ದಿವಸ ಒಬ್ಬೊಬ್ಬರು ಒಂದೊಂದು ಮನೆಯಿಂದ ಪೂಜೆ ಮಾಡಿಸ್ತಾ ಇದ್ದಾರೆ. ಇದು ನಮ್ಮ ಮನೆಯಿಂದ, ನಮ್ಮ ಕುಟುಂಬದಿಂದ ಪೂಜೆ ಏರ್ಪಡಿಸಲಾಗಿತ್ತು. ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಪಂಚರಂಗಿ ಅಂತ ಅಲಂಕಾರ ಮಾಡಿದರು. 3ನೇ ದಿವಸದ್ದು ಪೂಜೆ ಎಲ್ಲ ಆದಮೇಲೆ ನಮ್ಮ ರಶ್ಮಿ, ನಮ್ಮ ಆಂಟಿ ಎಲ್ಲ ಪ್ರಸಾದ ಕೊಡೋದಕ್ಕೆ ನಿಂತ್ಕೊಂಡ್ರು. ಎಲ್ಲರೂ ಪ್ರಸಾದ ಇಸ್ಕೊತಾ ಇದ್ದಾರೆ. ಸ್ವಲ್ಪ ಮಳೆ ಬೇರೆ ಬರ್ತಾ ಇತ್ತು. ನವರಾತ್ರಿ ಪೂಜೆ 9 ದಿವಸ ಆಗಿರೋದ್ರಿಂದ ಎಲ್ಲರೂ ದಿನಾಗಲೂ ಒಂದೊಂದು ದಿವಸ ಒಂದೊಂದು ಕುಟುಂಬದವ್ರು ಪೂಜೆ ಮಾಡಿಸ್ತಾ ಇರ್ತಾರೆ. ಅವ್ರ ಕೈಲಾಗಿದ್ದಷ್ಟು ಪ್ರಸಾದ ಮಾಡಿ ಹಂಚ್ತಾರೆ ನೋಡಿ. ನಮ್ಮ ಭಾಗ್ಯ ಆಂಟಿ, ನಮ್ಮ ರಶ್ಮಿ ಇಬ್ಬರು ಪ್ರಸಾದ ಹಂಚ್ತಾ ಇದ್ದಾರೆ. ಇಲ್ಲಿ ಊರಲ್ಲಿರೋ ಜನಗಳೆಲ್ಲ ಬಂದಿದ್ದಾರೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.